ಸೊ ಪ್ರೇಕ್ಷಕರ ಮನಗೆದ್ದಿದೆ ಕನ್ನಡದ ಕೋಟ್ಯಾಧಿಪತಿಯ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ. ಅಭಿಮಾನಿಗಳೆಲ್ಲ ಈ ಚಿತ್ರವನ್ನ ಕಣ್ತುಂಬಿಕೊಂಡಿದ್ದಾರೆ. ಅಪ್ಪು ಕೊನೆಯ ಚಿತ್ರ ಜೇಮ್ಸ್ಗೆ ಅಭಿಮಾನಿಗಳು ಫುಲ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಅಭಿಮಾನಿ ದೇವರುಗಳ ಹೃದಯದಲ್ಲಿ ರಾಜಕುಮಾರ ಚಿರಸ್ಥಾಯಿಯಾಗಿ ಉಳಿದಿರೋದು. ಹುಟ್ಟು ಹಬ್ಬದಂದೇ ಪುನೀತ್ ನೆನೆದು ಕರುನಾಡು ಕಣ್ಣೀರನ್ನ ಇಟ್ಟಿದ್ದಾರೆ. ಇವತ್ತು ಅಪ್ಪು 47ನೆಯ ಹುಟ್ಟುಹಬ್ಬ. ಅಪ್ಪು ಇಲ್ಲ ಇವತ್ತು, ಆದರೂ ಕೂಡ ಅಪ್ಪುವನ್ನು ನೆನೆದು ಇವತ್ತು ಕರುನಾಡು ಕಣ್ಣೀರನ್ನು ಹಾಕಿದೆ. ಅಭಿಮಾನಿ ದೇವರುಗಳ ಹೃದಯದಲ್ಲಿ ರಾಜ್ಕುಮಾರ ಸ್ಥಿರಸ್ಥಾಯಿ ಹೇಗೆ ಚಿರಸ್ಥಾಯಿಯಾಗಿ ಹೇಗೆ ಉಳ್ಕೊಂಡಿದ್ದಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ಜೊತೆಗೆ ಜೇಮ್ಸ್ಗೆ ಫುಲ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ. ಜೇಮ್ಸ್ ಅನ್ನ ಕಣ್ತುಂಬಿಕೊಂಡಂತ ಅಭಿಮಾನಿಗಳು ವಿ ಮಿಸ್ ಯು ಅಪ್ಪು ಅಂತ ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ. ಜೇಮ್ಸ್ ಜಾತ್ರೆಗೆ ಇಡೀ ಅಭಿಮಾನಿಗಳು ಸಜ್ಜಾಗಿದ್ದಾರೆ. ನಾವೀಗ ನವರನ್ ಥಿಯೇಟರ್ ಬಳಿ ಇದ್ದೀವಿ. ಇಡೀ ಅಭಿಮಾನಿಗಳ ತಂಡ ನೀವು ನೋಡ್ತಾ ಇರ್ಬೋದು. ಎಷ್ಟೊಂದು ಜನಜಾತ್ರೆಯ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅಂದರೆ ಎಲ್ಲರೂ ಕೂಡ ಸಿಹಿ ಹಂಚಿಕೊಂಡು ತಿಂತಾ ಇದ್ದಾರೆ. ಜೊತೆಗೆ ಕಟೌಟ್ಸ್ಗೆ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಜೇಮ್ಸ್ ಜಾತ್ರೆಗೆ ಅಭಿಮಾನಿಗಳು ಸಂಭ್ರಮದಲ್ಲಿ ಪಾಲ್ಗೊಂಡಿರುವಂಥದ್ದು. ಇನ್ನೊಂದು ಕಡೆಗೆ ದುಃಖದ ಕಾರ್ಮೋಡ ಇದೆ. ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾ ಇದ್ದಾರೆ ಅಪ್ಪನ ಈ ಸಂದರ್ಭದಲ್ಲಿ. ಪ್ರತಿಯೊಬ್ಬರು ಅಪ್ಪು ಅಪ್ಪು ಅನ್ನುವಂತಹ ಹರ್ಷೋದ್ಗಾರ ಇಲ್ಲಿ ಕೇಳಿ ಬರ್ತಾ ಇದೆ. ಜೊತೆ ಅಜ್ಜಿಯೊಬ್ಬರಿದ್ದಾರೆ, ಬೆಳಗ್ಗಿನಿಂದ ಕೂಡ ಕಣ್ಣೀರು ಹಾಕೊಂಡು ಥಿಯೇಟರ್ ಮುಂದೆ ಕೂರ್ತಾ ಇರುವಂತಹ ಅಜ್ಜಿ. ಅವ್ರನ್ನ ಮಾತಾಡ್ಸೋಣ. ಅಮ್ಮ, ಎಲ್ಲಿಂದ ಬಂದಿರೋದು ನೀವು? ಮಧುಗಿರಿಯಿಂದ ಬಂದೆ. ಮಧುಗಿರಿಯಿಂದ ಸಿನಿಮಾ ನೋಡೋದಕ್ಕೆ ಬಂದೆ. ನೋಡ್ಬೇಕಂತಾನೆ ಬಂದೆ. ಎಷ್ಟು ಗಂಟೆ ಬಂದ್ರಿ? ನಾನು ಬೆಳಗಿನ ಜಾವ 5 ಗಂಟೆ ಹಂಗೆ ಬಂದೆ. ಈಗ ಇನ್ನೂ ಶೋ ಶುರು ಆಗ್ಬೇಕು. ಇನ್ನೂ ಶುರುವಾಗಬೇಕು, ಹೋಗ್ಬೇಕು, ಒಳಗೆ ನೋಡಬೇಕು ಅಂತಲೇ ಬಂದೆ. ಅಲ್ಲಿಂದ ಮಧುಗಿರಿಯಿಂದ ನೀವು ಸಿನಿಮಾ ನೋಡಬೇಕು ಅಂತಾನೆ ಬಂದಿರೋದು. ಸೊ ಏನು ಹೇಳ್ತೀರಾ? ಸಿನಿಮಾ ಎಷ್ಟು ಒಂದ್ ಕಡೆ ದುಃಖ, ಒಂದ್ ಕಡೆ ಪುನೀತ್ ಮತ್ತೆ ಬರ್ತಾ ಇದ್ದಾರೆ ತೆರೆ ಮೇಲೆ ಅನ್ನುವಂಥದ್ದು. ಸೊ ಏನು ಹೇಳ್ತೀರಾ? ನಾವು ಪುನೀತ್ ಅಂದರೆ ನಮಗೆ ತುಂಬ ಇಷ್ಟ. ನಾವು ಅವ್ರನ್ನ ಮರಿಬೇಕು ಅನ್ಸಲ್ಲ. ಯಾವಾಗಲೂ ನಮ್ಮ ನೆನಪನ್ನಾಗೆ ಇರ್ತಾರೆ. ನಮ್ಮ ಮಗನಿಗೆ ಭಾಳ ಇಷ್ಟ ಅವರು. ನಮ್ಮ ಪುನೀತ್ ಅಂದರೆ ನಮ್ಮ ಮಗಗೆ ಇಷ್ಟ. ಅದಕ್ಕೆ 15 ದಿವಸಕ್ಕಿಂತ ವಾರದಿಂದ ಹೇಳ್ತಾ ಇದ್ದ ನಮ್ಮ ಮಗ, ಅಮ್ಮ ಪಿಕ್ಚರ್ ರಿಲೀಸ್ ಆಗ್ತೈತೆ ಬಾ, ಪಿಕ್ಚರ್ ಆಗ್ತೈತೆ ಬಾ. ಅದೇ ಕೆಲಸವಾಗಿ ನೋಡೋಕ್ಕೆ ಬಂದಮ್ಮ. ನಾನು ನೋಡಬೇಕು ಅಂತಲೇ ಬಂದೆ. ಅವರೆಲ್ಲ ಕುಣಿತಾ ಡ್ಯಾನ್ಸ್ ಮಾಡ್ತಾಯಿದ್ರೆ ನಾನು ಹೊಟ್ಟೆ ಉರಿದು ಹೋಗ್ತಾ ಇತ್ತು. ಕಣ್ಣಾಗ ನೀರು ನಿಲ್ತಿಲ್ಲ ನನಗೆ. ಅಷ್ಟು ದುಃಖ ಆಗ್ತಾಯಿತ್ತು ನನಗೆ. ನಮಗೆ ಕೊಂಡಾಡೋರಿಲ್ವಾ ನಮ್ಮಂಥವ್ರು ಸೊತ್ತಂತಾರೆ ಉಳ್ಕೋಬೇಡ್ದಾಗಿತ್ತು ಅನ್ನಿಸ್ತೈತಮ್ಮ. ಅವ್ರು ಸಾಯ್ಬೇಡ್ದಾಗಿತ್ತು, ಅವ್ರು ಬದುಕಿತ್ತು. ಅವ್ರ ಸಮಾಧಿ 2 ದಿವಸ ಹೋಗಿ ನೋಡ್ಕೊಬಂದೆ. ನೋಡಿದ್ರೆ ಏನು ಮಾಡಿದ್ರು ಬರ್ತಾರೆ ಅನ್ನಿಸ್ತಾಯ್ತು ನನ್ನ ಮನಸ್ಸಿಗೆ. ನೋಡಬೇಕು ಅಂತಲೇ ಬಂದೆ. ಫಿಲಮ್ ನೋಡಬೇಕು. ಅವನ ಜೊತೆ ನಾನು ಸತ್ರು ಪರವಾಗಿಲ್ಲ, ಜನ ಜಾಸ್ತಿ ಹಂಗೆ ಹಿಂಗೆ ಅಂದರು ಜನಗಳು. ಆದ್ರೂ ನಾನು ನೋಡಬೇಕು ಅಂತಲೇ ಬಂದೆ. ಜನದಾಗೆ ನೋಡಬೇಕು. ಅಷ್ಟು ಇಷ್ಟ ನನಗೆ. ನಾನು ಸತ್ರು ಪರವಾಗಿಲ್ಲ, ಅವ್ರು ನೋಡ್ಬೇಕು. ನಾನು ಅವ್ನ ಪಿಕ್ಚರ್ಗಳೆಲ್ಲ ಇವತ್ತು ಟಿವಿಯಾಗ ಯಾವ ಬಂದರೂ ನಾನು ಬಿಡಲ್ಲ, ನೋಡ್ತಾ ಇರ್ತೀನಿ. ರಾಜ್ಕುಮಾರ್ ಪಿಕ್ಚರ್ ಮಾಡಿದಾರಲ್ಲ, ಅದನ್ನು ನೋಡ್ತೀನಿ. ಮತ್ತು ಇದು ಭಕ್ತ ಪ್ರಹ್ಲಾದ ಚಿಕ್ಕ ಮಗಿನಾಗ ಅವ್ರು ಯಾವ ಮಾಡಿದ್ರು ನಮಗೆ ಬೇಜಾರು ಅನ್ಸಲ್ಲ. ನೋಡಿದ್ರ ನೀವು ಯಾವತ್ತಾದ್ರೂ ಪುನೀತ್ ಅವ್ರನ್ನ? ಇಲ್ಲಮ್ಮ, ನೋಡೋಕ್ಕಾಗಲಿಲ್ಲಮ್ಮ. ಜೀವಂತವಾಗಿ ನೋಡೋಕ್ಕಾಗಲಿಲ್ಲ. ಜೀವಂತವಾಗಂತೂ ನೋಡೋಕ್ಕಾಗಲಿಲ್ಲ. ಈಗಲಾದರೂ ಟಾಕೀಸಾಗಾದ್ರೂ ನೋಡಬೇಕು ಅಂತ ಓಡ್ ಬಂದಿದ್ದೀನಿ. ಜೀವಂತಗಂತೂ ನೋಡೋಕ್ಕಾಗಲಿಲ್ಲ. ಇದ್ರಾಗ ಟಾಕೀಸಾಗಾದ್ರೂ ನೋಡ್ಬೇಕು ಅಂತಲೇ ಬಂದೆ. ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರೆ ನನಗೆ ನೋವು ತಡ್ಕೊಂಬಕ್ಕಾಗ್ತಾ ಇಲ್ಲ. ಅಷ್ಟು ನಂಗೆ ನೋವಾಗ್ತಾ ಇತ್ತು ಮನಸ್ಸು. ಪುನೀತ್ ರಾಜ್ಕುಮಾರ್ ನೋಡಕ್ ಆಗ್ತಿಲ್ಲ ಸರ್ ನನ್ನ ಕೈಯಲ್ಲಿ. ಸರ್ ಅಯ್ಯೋ, ಲಾಸ್ಟ್ ಈ ಥರ ನೋಡ್ತಾ ಇದ್ದೀನಿ ಅಂತ ಹೊಟ್ಟೆ ಉರಿತಾ ಇತ್ತು ನನಗೆ ಆಗಲ್ಲ ನೋಡಕ್ಕೆ. ಈ ಥರ ಸರ್ ಪುನೀತ್ ರಾಜ್ಕುಮಾರ್ ನೋಡಕ್ ಆಗ್ತಿಲ್ಲ ಸರ್ ನನ್ನ ಕೈಯಲ್ಲಿ. ಸರ್ ಅಯ್ಯೋ, ಲಾಸ್ಟ್ ಈ ಥರ ನೋಡ್ತಾ ಇದ್ದೀನಿ ಅಂತ ಹೊಟ್ಟೆ ಉರಿತಾ ಇತ್ತು ನನಗೆ ಆಗಲ್ಲ ನೋಡಕ್ಕೆ. ಈ ಥರ ಸರ್ ಪುನೀತ್ ರಾಜ್ಕುಮಾರ್ ನೋಡಕ್ ಆಗ್ತಿಲ್ಲ ಸರ್ ನನ್ನ ಕೈಯಲ್ಲಿ. ಸರ್ ಅಯ್ಯೋ, ಲಾಸ್ಟ್ ಈ ಥರ ನೋಡ್ತಾ ಇದ್ದೀನಿ ಅಂತ ಹೊಟ್ಟೆ ಉರಿತಾ ಇತ್ತು ನನಗೆ ಆಗಲ್ಲ ನೋಡಕ್ಕೆ.
ತುಂಬಾ ಸೂಪರ್ ಪಿಕ್ಚರ್ ಚೆನ್ನಾಗಿದೆ ಸರ್, ಸೂಪರ್ ಇದೆ. ಕಳ್ಕೊಬಿಟ್ಟಿದೀವಿ, ನೋವಾಗ್ತಾ ಇದೆ. ಮತ್ತೆ ಇಂಡಿಯಾದಲ್ಲೇ ಯಾರು ಬರಲ್ಲ ಸರ್, ಆತರ ಅಷ್ಟೇ ಬರಲ್ಲ. ಲಾಸ್ಟಲ್ಲಿ ನೋಡಿ